ಅಕ್ಷಿ, ಹೇಗಿದ್ದೆ? ಸುಮಾರು ಸಮಯ ಆತಲ್ಲ ಕಾಣದ್ದೆ. ಎನ್ನದು ಕೇಳಿಡ ಮಾರೈತಿ, ಆಫೀಸ್ ವರ್ಕ್ ಪ್ರೆಷರ್ ಕಂಡಾಬಟ್ಟೆ. ಮತ್ತು ಮಗನೂ ಹಾಗೆ ಹೇಳಿದ್ದೇ ಕೇಳ್ತಾ ಇಲ್ಲ. ಇಡೀ ದಿನ ಮೊಬೈಲು ಲ್ಯಾಪ್ಟಾಪು. ಇವನ ಸ್ಕ್ರೀನ್ ಟೈಮ್ ಹೇಗೆ ಕಮ್ಮಿ ಮಾಡೋದುಳೇ ಗೊತ್ತಾಗ್ತಿಲ್ಲ ನನಗೆ. ನಾವು ಹೆಂಗಿತ್ತಲ್ಲ ಅಕ್ಷಿ, ನಾವು ನಮ್ಮ ಹೋಮ್ವರ್ಕ್ ಮಾಡಿಕೊಂಡು ನಮ್ಮಷ್ಟಕ್ಕೆ ಆಟ ಆಡಿಕೊಂಡು ನಮ್ಮ ಹೇಳಿದಂಗೆ ಕೇಳಿಕೊಂಡಿತ್ತಲ್ಲ. ಈಗ ನಮ್ಮ ಅಕ್ಕೋ, ಓ ದೇವರೇ. ಹಾಯ್ ಆಶಾ, ಎಂತ ಸುದ್ದಿ? ಎನ್ನ ಸುದ್ದಿ ಕೇಳಡ. ಎನ್ನ ಮಕ್ಕಳು ಟಿ ವಿ ಮುಂದೆ ಕೂಬದು. ಎಷ್ಟು ಹೇಳ್ರು ಕೇಳ್ತವಿಲ್ಲ, ಓದುತ್ತವಿಲ್ಲ, ಎಂಥದ್ದು ಇಲ್ಲ. ಇನ್ನು ಟ್ಯೂಷನಿಗೆ ಇನ್ನು ಸೇರ್ಸೋಕ್ಕಷ್ಟೇ ಕಾಣ್ತು. ನಾವು ಸಣ್ಣಪ್ಪಗೆ ಹೆಂಗಿತ್ತಲ್ಲ ಆಶಾ, ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿ ವಿ, ಕೆಲವು ಪ್ರೋಗ್ರಾಮ್ಗೂ ನೋಡೋದು, ನಮ್ಮ ಮನೆ ಕೆಲಸ. ಈಗ ನಮ್ಮ ಮಕ್ಕಳು ಹಾಳಾಗಿ ಹೋದವು. ಟಿ ವಿದೇ ಆಯ್ತು ಇವಕ್ಕೆ. ಎಂತ ಸಾವಿತ್ರಿ ಅಕ್ಕ, ಹೆಂಗಿದ್ದಿ? ಎಲ್ಲ ಎಂತ ಮಾಡ್ತಾವು ಮನೇಲಿ? ಎನ್ನ ಮಕ್ಕಳ ಕತೆ ಕೇಳಿಡಿ. ದೊಡ್ಡವೆರಡು ರೇಡಿಯೋದ ಹತ್ರ ಕೂದರೆ ಪದ್ಯ ಕೇಳಿಕೊಂಡು ಇಪ್ಪದು ಇಡೀ ದಿನ. ನನಗೆ ಹಟ್ಟಿ ಕೆಲಸಕ್ಕೊಂದು ರಜಾ ಸಹಾಯ ಮಾಡಿ ಬನ್ನಿ ಮಕ್ಕಳು ಹೇಳ್ರೆ ಬರ್ತವಿಲ್ಲ. ಈಗ ಸಣ್ಣವೆರಡು ಮುದ್ದೆ ಹಾಗೆ ಅಕ್ಕಣ್ಣನ ಹಾಗೆ ಮಾಡಲೆ ಶುರು ಮಾಡಿದ್ದಳು. ಈ ರೇಡಿಯೋ 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 ಬಂದು ಮಕ್ಕಳು ಹಾಳಾಗಿ ಹೋದವಪ್ಪ. ನಮ್ಮ ಕಾಲಲ್ಲೆಲ್ಲ ಹಿಂಗಿದ್ದತ್ತ ಸಾವಿತ್ರಿ ಅಕ್ಕ ಹೇಳಿ. ಎಂತ ಹೊನ್ನಮ್ಮಕ್ಕ, ಹೆಂಗಿದ್ದಿ ನಿಂಗು? ಯೋ ಎನ್ನ ಮಕ್ಕಳ ಕೇಳಡ. ಒಂದು ರಜಾ ಗೆದ್ದೆ ಕೆಲಸದಲ್ಲಿ ಸೇರಿ ಸಹಾಯ ಮಾಡಿ ಹೇಳಿದರೆ ಕೇಳ್ತವಿಲ್ಲ. ಆ ದೊಡ್ಡ ಒಂದು ಕವಣೆಯಲ್ಲಿ ಕಲ್ಲಲ್ಲಿ ಹೀಗೆ ಗುರಿ ಮಡಗುತ್ತಾ ಇದ್ದ ಹಕ್ಕಿಗೆ ಎಂತ ಹೇಳುದು. ನಾವು ಸಣ್ಣ ಇಪ್ಪಗೆ ಹಿಂಗಿದ್ದತ್ತ. ಹಿರಿಯವು ಹೇಳಿದಂಗೆ ಕೇಳಿಕೊಂಡಿದ್ದತ್ತಿಲ್ಲಿಯ ನಾವು. ಕಾಲ ಕೆಟ್ಟೋತಪ್ಪ. ಓ ಭಗಿನಿ, ಎನ್ನ ಸುಖ ದುಃಖ ಮಾತಾಡುವ ಆಳಿ ಬಂದೆ ಅನು ನಿನ್ನ ಹತ್ರಂಗೆ. ಎನ್ನ ಮಕ್ಕಳ ಕೇಳೆಡ ನೀನು. ಆ ಅರಸು ಮಕ್ಕಳು ಅಲ್ಲಿ ಸಮರಾಭ್ಯಾಸ ಮಾಡ್ತಾ ಇದ್ದವಡ, ಅದರ ನೋಡ್ಲೆ ಹೋಯ್ದವು. ಹೋಮಕ್ಕೆ ಸಮಿತ್ತು ತೆಕ್ಕೊಂಡು ಬನ್ನಿ ಹೇಳಿದರೆ ಕೇಳ್ತವಿಲ್ಲೇ. ಎಂಥ ಮಕ್ಕಪ್ಪ. ನಾವು ಸಣ್ಣಗಿಪ್ಪಾಗ ಹೇಗಿದ್ದತ್ತು. ಶಕ್ಕಾಲಕ್ಕೆದ್ದು ಹೋಮ ಪೂಜೆಗಿಪ್ಪದು ತಯಾರಿ ಮಾಡಿಕೊಟ್ಟು ಹೇಗಿದ್ದತ್ತು. ಈಗ ಮಕ್ಕಳು ಕೇಳ್ತವೇ ಇಲ್ಲಪ್ಪ.